ನಮಸ್ತೆ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಕರಾವಳಿ ಕಿಚನ್ ಇದು ಕರಾವಳಿಯ ವಿವಿಧ ಖಾದ್ಯಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಡ್ಕ. ಇವತ್ತು ನಾವು ಬಿಕ್ಕರ್ನಕಟ್ಟೆಯಲ್ಲಿ ಇರುವಂತಹ ಮೂಡ ಲೇಔಟ್ ಅಲ್ಲಿ ಬಂದಿದ್ವಿ. ಸೊ ಇಲ್ಲಿ ನಮಗೋಸ್ಕರ ಜ್ಯೋತಿ ಪದ್ಮನಾಭ ಅವರು ನಮಗೋಸ್ಕರ ವಿಶೇಷ ಖಾದ್ಯಗಳನ್ನು ಮಾಡಿ ತೋರಿಸ್ಲಿಕ್ಕಿದ್ದಾರೆ. ನನ್ನ ಕಾರ್ಯಕ್ರಮದಲ್ಲಿ ಟೈಮ್ ತಗೊಳ್ಳಲ್ಲ ಜಾಸ್ತಿ ಹೊತ್ತಾಗಿ. ಮೊದಲಾಗಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಅಂಡ್ ಅವ್ರ ಹತ್ರ ಕೇಳ್ತೇನೆ ಯಾವ ರೆಸಿಪಿ ಮಾಡ್ತಾ ಇದ್ದಾರೆ ಅಂಡ್ ನಿಮಗೋಸ್ಕರ ಯಾವ ರೆಸಿಪಿಯನ್ನು ಮಾಡಿ ತೋರಿಸಲಿಕ್ಕಿದ್ದಾರೆ ಮೊದಲಾಗಿ ಕೇಳ್ಕೊಂಡು ಬರೋಣ. ಓಕೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕರಾವಳಿ ಕಿಚನ್ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಸೊ ಹಾಗಾಗಿ ಯಾವ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀರಿ ಇವತ್ತು? ನಿಮಗೂ ನಮಸ್ತೆ. ನಾನಿವತ್ತು ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದೀನಿ. ಓಕೆ, ದೊಡ್ಡಪತ್ರೆ ಸೊಪ್ಪು ಚಟ್ನಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ, ಇನ್ನೊಂದು ಮಂಡಕ್ಕಿ ಅದರದ್ದು ಇದು ಪಕೋಡ. ಓಕೆ ಮ್ಯಾಮ್, ಹಾಗಿದ್ರೆ ಮೊದಲಾಗಿ ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಟಾರ್ಟ್ ಮಾಡುವ. ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ದೊಡ್ಡಪತ್ರೆ ಸೊಪ್ಪು 20, ಕಾಯಿ ಮೆಣಸು 3, ಹುಣಸೆ ಸ್ವಲ್ಪ ಪ್ರಮಾಣದಲ್ಲಿ, ಶುಂಠಿ ಸಣ್ಣ ತುಂಡು, ತೆಂಗಿನ ತುರಿ 1 ಕಪ್, ಬೆಳ್ಳುಳ್ಳಿ 5 ಎಸಳು, ಕರಿಬೇವು ಸೊಪ್ಪು 6ರಿಂದ 7, ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ ಮ್ಯಾಮ್, ಈಗ ದೊಡ್ಡಪತ್ರೆ ಚಟ್ನಿಯನ್ನು ಮಾಡ್ತಾ ಇದ್ದಾರೆ. ಸೊ ಯಾವುದೆಲ್ಲ ಸಾಮಗ್ರಿಗಳು ಬೇಕಾಗ್ತದೆ? ದೊಡ್ಡಪತ್ರೆ ಸೊಪ್ಪು, ತೆಂಗಿನಕಾಯಿ ತುರಿ, ಕಾಯಿ ಮೆಣಸು, ಶುಂಠಿ, ಉಪ್ಪು ಮತ್ತೆ ಹುಣಸೆ ಹಣ್ಣು. ಓಕೆ, ತಡ ಮಾಡೋದು ಬೇಡ, ಶುರು ಮಾಡುವ. ಮೊದಲನೇದಾಗಿ ಏನು ಮಾಡಿ? ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಲಿಕ್ಕಿದೆ. ಓಕೆ ಓಕೆ, ಪಾತ್ರ ನಾನು ಎಲ್ಲೂ ಕೂಡ ಕೇಳಿಲ್ಲ ಈ ದೊಡ್ಡಪತ್ರೆ ಚಟ್ನಿಯನ್ನು. ನೀವೇ ಮಾಡಿರುವಂಥದ್ದು? ಇದು ನಾನು ಇಲ್ಲಿ ಗಿಡದ ಒಂದು ಗಿಡ ನೆಟ್ಕೊಂಡಿದ್ದೇನೆ ಪಾಟಲ್ಲಿ. ಓಕೆ, ಯಾವಾಗಾದ್ರೂ ಒಂದು ಚಟ್ನಿ ಮಾಡೋದು ಒಳ್ಳೇದಾಗ್ತದೆ. ಇದು ಆರೋಗ್ಯಕ್ಕೂ ಕೂಡ ಒಳ್ಳೇದು, ಔಷಧಿಯ ಗಿಡ ಅಂತ ನಾವು ಕೇಳ್ಪಟ್ಟಿದ್ದೇವೆ. ಸೊ ನೀವಾಗಿ ಕಂಡು ಹಿಡಿದ ಈ ಒಂದು ರೆಸಿಪಿಯನ್ನ ಅಥವಾ ಯಾರಾದ್ರೂ ಹೇಳಿದ್ರ? ನಾವು ಮುಂಚೆ ಮಡಿಕೇರಿಯಲ್ಲಿ ಇರುವಾಗ ನಾವು ಅಲ್ಲಿ ಇದು ಮಾಡ್ತಾ ಇದ್ದೆ. ಇದು ಅಲ್ಲಿ ಮಕ್ಕಳಿಗೆಲ್ಲ, ಸಣ್ಣ ಮಕ್ಕಳಿಗೆ ಶೀತ ಜ್ವರ ಎಲ್ಲ ಆಗುವಾಗ ಅದನ್ನ ಸ್ವಲ್ಪ ಇದು ಮಾಡಿ ಬಿಸಿ ಬಿಸಿ ಮಾಡಿ ತಲೆಗೆಲ್ಲ ಇಡ್ತಾರೆ. ಹಾಗೇನೂ ಇಡ್ತಾರೆ. ಮತ್ತೆ ಅದರದ್ದು ರಸ ತೆಗೆದು ಶೀತಕ್ಕೆಲ್ಲ ಕುಡಿಸ್ತಾ ಇದ್ದೆ. ಆ ಥರ. ಇದೊಂದು ಸ್ವಲ್ಪ ಬಿಸಿ ಆದ್ರೆ ಸಾಕ ಅಥವಾ ಏನಾದ್ರು ಡೀಪ್ ಫ್ರೈ ಹಾಗೆಲ್ಲ? ಇಲ್ಲ, ಸ್ವಲ್ಪ ಒಂದು ಅದನ್ನ ಚೆನ್ನಾಗಿ ನಾನು ನೀರಲ್ಲಿ ತೊಳೆದಿರಿ, ಹಸಿ ವಾಸನೆ ಅದರ ನೀರಿನ ಅಂಶ ಸ್ವಲ್ಪ. ಸೊ ಇದು ಹಾಗೇನೆ ತಿನ್ಲಿಕ್ಕೆ ಅಥವಾ ಯಾವ್ದಾದ್ರು ಡಿಶ್ ಅಲ್ಲಿ ತಿಂದ್ರೆ ಒಳ್ಳೇದಂತ? ಡಿಶಲ್ಲೂ ತಿನ್ಬೋದು, ಮತ್ತೆ ಅನ್ನದ ಜೊತೆ ತಿನ್ಬೋದು. ಅನ್ನದ ಜೊತೆ ಕಲ್ಸ್ಕೊಂಡು ಒಳ್ಳೇದಾಗುತ್ತೆ. ಸೊ ಮಾಡ್ತಾ ಇರ್ತೀರ ನೀವು ಈ ರೆಸಿಪಿಯನ್ನ ಮನೆಯಲ್ಲಿ? ಹೌದು, ಯಾವಾಗಾದ್ರೂ ಅಂದ್ರೆ ಸೊಪ್ಪು ಆಗ್ಬೇಕಲ್ಲ ಅದರಲ್ಲಿ. ಹೌದು, ಖಂಡಿತ. ಇಷ್ಟ ಆಗಿದ್ರೆ ಸಾಕು. ಇಷ್ಟ ಆದ್ರೆ ಆಯ್ತಾ? ತೆಂಗಿನಕಾಯಿ ತುರಿಯನ್ನು ಸಹ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಂಡು ಸ್ವಲ್ಪ ಫ್ರೈ ಆದರೆ ಸಾಕು ತೆಂಗಿನಕಾಯಿ. ನೀವು ಹೇಳಿದ್ರಾಗ್ಲೇ ನಾನು ಮಡಿಕೇರಿಯಲ್ಲಿದ್ದಾಗ ಈ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೆ. ಅಂದ್ರೆ ನಿಮ್ಮ ತಾಯಿ ಮನೆ ಮಡಿಕೇರಿಯಲ್ಲ? ಹೌದು, ಮಡಿಕೇರಿ ಅವರು. ಹಾಗೆ ಮಡಿಕೇರಿ ಅವರು. ಸೊ ಈ ಥರ ರೆಸಿಪಿ ಎಲ್ಲ ಮನೆಯಲ್ಲಿ ಅಮ್ಮ ಎಲ್ಲ ಮಾಡ್ತಾ ಇದ್ರು ಮುಂಚೆ? ಅಮ್ಮನೂ ಮಾಡ್ತಾ ಇದ್ರು, ಮತ್ತೆ ಮದುವೆ ಆಗಿ ಹೋದ್ಮೇಲೆ ಅಲ್ಲಿ ಅತ್ತೆ ಮಾಡ್ತಾ ಇದ್ರು ಅವರು. ಅಂದ್ರೆ ನಿಮ್ಮ ಹಾಗಿದ್ರೆ ಗಂಡನ ಮನೆಯಲ್ಲಿ? ಅಲ್ಲಿ ಮಡಿಕೇರಿಯಲ್ಲಿ. ಹಾಗಾಗಿ ನೀವು ಇಲ್ಲಿ ಬಂದು ಸೆಟ್ಲ್ ಆದ ರೀಸನ್ ಕೆಲಸ ಅಂತ ಹೇಳಿ? ಹೌದು, ನನ್ನ ಹಸ್ಬೆಂಡ್ ಇವರು ಆರ್ಮಿಯಲ್ಲಿ ಇದ್ರು. ಓಕೆ, ಆರ್ಮಿಯಲ್ಲಿ. ಅವರು ಭಾರತೀಯ ಸೇನೆಯಲ್ಲಿ 20 ವರ್ಷ ಸೇವೆಯನ್ನು ಸಲ್ಲಿಸಿ ಮತ್ತೆ 20 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಓಕೆ, ಗ್ರೇಟ್. 20 ವರ್ಷ ಸರ್ವಿಸ್ ಮಾಡಿ ದೇಶ ಸೇವೆ ಮಾಡಿ ಬಂದು ಅವರು ರಿಟೈರ್ಡ್ ಆದ ನಂತರ ಇಲ್ಲಿ MCF ಪಣಂಬೂರಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಸೇರಿದ್ದಾರೆ. ಹಾಗೆ ನಾವು ಇಲ್ಲಿ ಸೆಟ್ಲ್ ಆಗಿದ್ದೇವೆ. ನಮಗೆ ಹೇಳಿಕೊಳ್ಳಿಕ್ಕೆ ಹೆಮ್ಮೆಯ ವಿಷಯ, ಖಂಡಿತ. ಓಕೆ ಮ್ಯಾಮ್, ನಂತರ ಇದಕ್ಕೆ ಏನು ಬೇಕು? ಇದು ಇನ್ನು ಒಂದು ಜಾರ್ ತಗೊಳ್ಳುವ. ಕಾಯಿ ಮೆಣಸು, ಸ್ವಲ್ಪ ಶುಂಠಿ. ಓಕೆ, ಕಾಯಿ ಮೆಣಸು ಎಷ್ಟು? ಒಂದು 3 ಹಾಕಿ. ಓಕೆ, ಶುಂಠಿ
ಮತ್ತು ಹುಣಸೆ ಹಣ್ಣು, ಒಂದು ಚಿಕ್ಕ ಗಾತ್ರದ ಹಾ. ತಗೊಂಡಿದ್ದೀನಿ. ಉಪ್ಪು. ಉಪ್ಪು ಕೂಡ ಬೇಕಾಗುತ್ತೆ. Okay, spoon. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಫಾಸ್ಟ್ ಆಗಿ ಆಗುವಂಥ ರೆಸಿಪಿ. ಬೇಗ ಆಗ್ತದೆ ಇದು. ಹೌದು. ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿ. ಆದರೆ ತುಂಬ ಜನ ಈ ಒಂದೆಲಗ ಸೊಪ್ಪಿದೆಲ್ಲ ಚಟ್ನಿ ಎಲ್ಲ ತಿಂದಿರುವರು. ಇದರದ್ದು ಆಕ್ಚುಲಿ ಕೇಳಿರುವರು ಯಾರಾದ್ರು ದೊಡ್ಡ ಪತ್ರ ಆದ್ರೆ ಚಟ್ನಿ ದೊಡ್ಡ ಅಲ್ಲ, ದೊಡ್ಡ ಪಾತ್ರದ ಚಟ್ನಿ ಮಾಡ್ತಾರೆ, ಗೊಜ್ಜು ಮಾಡ್ತಾರೆ, ಸಾಂಬಾರ್ ಮಾಡ್ತಾರೆ. ಇದರಲ್ಲಿ ವೆರೈಟಿ ಮಾಡ್ಬೋದು ನಮಗೆ. ಒಂದೇ ತುಂಬಾ ಜನಕ್ಕೆ ಗೊತ್ತಿಲ್ಲ, ಆದ್ರೆ ಈ ನೀವು ಮಾಡಿರೋಂಥ ರೆಸಿಪಿಯಿಂದ ತುಂಬಾ ಜನಕ್ಕೆ ಯೂಸ್ ಆಗ್ಬೋದು. ಹೌದು, ಮೆಡಿಷನ್ ಇದು. ಹೌದು, ಎಷ್ಟು ನೀರು ತಗೊಳ್ತಾ ಇದ್ದೀರಿ? ನೀರು ತುಂಬ ಬೇಡ, ಒಂದು ಸ್ವಲ್ಪ ಸ್ವಲ್ಪ ಸಾಕು, ಅಂದರೆ ಅದು ಮಿಕ್ಸಿ ಆಗಲಿಕ್ಕೆ. ಓಕೆ, ಗ್ರೈಂಡ್ ಮಾಡಿ. ಎಸ್, ಇದೀಗ ಚಟ್ನಿ ರುಬ್ಕೊಂಡು ಬಂದಾಯಿತು. ಇನ್ನು ಬೌಲಿಗೆ ಹಾಕುವಂಥದ್ದಲ್ಲ? ಬೌಲಿಗೆ ಹಾಕಿ ಇನ್ನು ಒಗ್ಗರಣೆ. ಓಕೆ, ಇದಕ್ಕೆ ಒಗ್ಗರಣೆ ಕೊಡಬೇಕು. ಯೂಶಲಿ ತೆಂಗಿನಕಾಯಿ ಎಲ್ಲ ಹುರ್ಕೊಳ್ಳೋದಿಲ್ಲ, ನೀವು ಇಲ್ಲಿ ಹುರ್ಕೊಂಡ್ರೆ ಹೌದು, ಅದು ತುಂಬ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತಾ ಅಂತ. ಹೌದು, ಅದು ತೆಂಗಿನಕಾಯಿದು ಹಸಿ ಇದೆಲ್ಲ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಈಗ ಬೆಳ್ಳುಳ್ಳಿ ಮತ್ತೆ ಒಗ್ಗರಣೆ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಡುವ. ಸರಿ ಸರಿ. ಎಣ್ಣೆ ಬಿಸಿ ಆಗಿ. ಓಕೆ, ಎಷ್ಟು ಎಣ್ಣೆ ತಗೋತಾರೆ? ಒಂದು 2 ಸ್ಪೂನ್ ಅಷ್ಟು. ಅದು ಸಾಸಿವೆ ಹಾಕಬೇಕಾ? ಬೆಳ್ಳುಳ್ಳಿ ಹಾಕೊಳ್ಳಿಕ್ಕೆ ಸಾಸಿವೆ ಫಸ್ಟ್ ಸಾಸಿವೆ ಬಿಸಿ ಆಗಲಿ. ಸ್ವಲ್ಪ ಸಾಸಿವೆ ಸಾಕು. ಬೆಳ್ಳುಳ್ಳಿ ಒಗ್ಗರಣೆ ಸೊಪ್ಪು ಸಿಡ್ದಾದ್ಮೇಲೆ ಹಾಕೊಳ್ಳಿ. ಈಗ ಹಾಕುವ ಒಗ್ಗರಣೆ ಸೊಪ್ಪು. ಚಟ್ನಿಗೆಲ್ಲ ಒಗ್ಗರಣೆ ಕೊಟ್ಟರೆ ಅದರ ಫ್ಲೇವರ್ ಒಂಥರ ಘಮ್ ಬರ್ತದೆ. ಬೆಳ್ಳುಳ್ಳಿ ಮತ್ತೆ ಒಗ್ಗರಣೆ ಸೊಪ್ಪಿನ ಪರಿಮಳ ಖಂಡಿತ ತಿನ್ನಲಿಕ್ಕೂ ಕೂಡ ಖುಷಿ ಆಗುತ್ತೆ ಅದರ ಪರಿಮಳಕ್ಕೆ. ಈಗ ಕೆಂಪಾಗಿದೆ. ಕೆಂಪಾಗಬೇಕು. ಗ್ಯಾಸ್ ಆಫ್. ಓಕೆ, ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ಆರೋಗ್ಯಕರವಾದ ಚಟ್ನಿಯನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸಿದ್ರ. ಸೊ ನಾನಿದನ್ನು ಟೇಸ್ಟ್ ಮಾಡ್ತೇನೆ ವೀಕ್ಷಕರು. ಅದಕ್ಕಿಂತ ಮುಂಚೆ ಒಂದು ದೊಡ್ಡಪತ್ರೆ ಚಟ್ನಿಯನ್ನು ಹೇಗೆ ಮಾಡ್ಕೊಂಡು ಬಂದರು ಅಂತ ಹೇಳಿ ಈ ಕ್ಯಾಪನ್ನು ನೋಡ್ಕೊಂಡು ಬರೋಣ. ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ದೊಡ್ಡಪತ್ರೆ ಸೊಪ್ಪು 20, ಕಾಯಿ ಮೆಣಸು 3, ಹುಣಸೆ ಸ್ವಲ್ಪ ಪ್ರಮಾಣದಲ್ಲಿ, ಶುಂಠಿ ಸಣ್ಣ ತುಂಡು, ತೆಂಗಿನ ತುರಿ 1 ಕಪ್,
ಬೆಳ್ಳುಳ್ಳಿ 5 ಎಸಳು, ಕರಿಬೇವು ಸೊಪ್ಪು 6ರಿಂದ 7, ಉಪ್ಪು ರುಚಿಗೆ ತಕ್ಕಷ್ಟು. ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಬಾಣಲಿಯನ್ನ ಇಟ್ಟು 20 ದೊಡ್ಡಪತ್ರೆ ಸೊಪ್ಪನ್ನ ಹಾಕಿ ನೀರಿನಾಂಶ ಬಿಡುವವರೆಗೆ ಹುರಿದುಕೊಳ್ಳಿ. ನಂತರ ಅದೇ ಬಾಣಲಿಗೆ 1 ಕಪ್ ತೆಂಗಿನ ತುರಿಯನ್ನ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಹುರಿದುಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡು 3 ಕಾಯಿಮೆಣಸು, ಸಣ್ಣ ತುಂಡು ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹುರಿದ ಸೊಪ್ಪು, ತೆಂಗಿನ ತುರಿ, ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ಹಾಕಿ ಆ ಬಳಿಕ ಒಗ್ಗರಣೆಗಾಗಿ ಗ್ಯಾಸ್ ಸ್ಟವ್ ಮೇಲೆ ಒಗ್ಗರಣೆ ಪಾತ್ರೆಯನ್ನ ಇಟ್ಟು 2 ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗುವವರೆಗೆ ಕಾಯಿರಿ. ಎಣ್ಣೆ ಬಿಸಿಯಾದ ಬಳಿಕ ಸಾಸಿವೆ, 5 ಎಸಳು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪನ್ನ ಹಾಕಿ ರುಬ್ಬಿಟ್ಟ ಮಿಶ್ರಣಕ್ಕೆ ಸೇರಿಸಿದ್ರೆ ರುಚಿಯಾದ ಹಾಗೂ ಆರೋಗ್ಯಕರವಾದ ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ರೀಕ್ಯಾಪನ್ನು ನೋಡ್ಕೊಂಡು ಬಂದ್ವಿ. ಈಗ ದೊಡ್ಡಪತ್ರೆ ಚಟ್ನಿ ಹೇಗಾಗಿದೆ ಅಂತ ಟೇಸ್ಟ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ. ಈ ಅನ್ನಕ್ಕೆಲ್ಲ ಸಿಕ್ಕಿದ್ರೆ ಈ ಒಂದು ಚಟ್ನಿ ಗಂಜಿಗೆ ತುಂಬಾನೇ ಟೇಸ್ಟ್ ಆಗುತ್ತೆ. ಆಕ್ಚುಲಿ ಈ ದೋಸೆ ಈ ಥರ ಏನಾದರೂ ಇದ್ರೆ ಬೆಳಗಿನ ತಿಂಡಿಗೆ ತುಂಬಾನೇ ಆರೋಗ್ಯಕರವಾದಂತಹ ಚಟ್ನಿ ಅಲ್ಲ. ಸೊ ಹಾಗಾಗಿ ತುಂಬ ಒಳ್ಳೇದಾಗುತ್ತೆ ಇದನ್ನು ತಿನ್ನಲಿಕ್ಕೆ. ಆ್ಯಂಡ್ ಈ ನೀವು ದೊಡ್ಡಪತ್ರೆ ಏನು ಹಾಕಿದ್ರೆ ಅದರ ಫ್ಲೇವರ್ ಸಿಗ್ತಾ ಇದೆ ನಮಗೆ. ಹೌದು. ಆ್ಯಂಡ್ ಹುಳಿ ಹಾಕಿದ್ರಲ್ಲ, ಹುಳಿ ಆ್ಯಂಡ್ ಉಪ್ಪು, ಶುಂಠಿ, ಇದ್ರದ್ದೆಲ್ಲ ಫ್ಲೇವರ್ ಮಿಕ್ಸಪ್ ಆಗಿ ತುಂಬ ಚೆನ್ನಾಗಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾವುದೇ ರೀತಿಯಲ್ಲಿ ಉಪ್ಪಾಗಿ ಜಾಸ್ತಿ ಆಗಿಲ್ಲ, ಆದರೆ ಹುಳಿ ಜಾಸ್ತಿ ಇಲ್ಲ, ಅಂದಾಜಿ ಪ್ರಮಾಣದಲ್ಲಿ ಎಲ್ಲ ಹಾಕಿದ್ರೆ ನೈಸರ್ಗಿಕ ನಮ್ಮ ಮನೆ ಗಿಡದಲ್ಲಿ ಆದ. ಹೌದು, ತುಂಬ ಅಂದರೆ 5 ನಿಮಿಷ 10 ನಿಮಿಷದೊಳಗೆ ಈ ಒಂದು ರೆಸಿಪಿ ಆಗುತ್ತೆ. ನಮ್ಮ ಮನೇಲಿ ಯಾವುದಾದ್ರೂ ರೆಸಿಪಿ ಅಂದರೆ ತಿಂಡಿಗೆ ಏನಾದರೂ ಚಟ್ನಿ ಇಲ್ಲ, ಚಟ್ನಿಗೆ ಏನಾದರೂ ವೆರೈಟಿ ಬೇಕು ಇಲ್ಲ ಅಂತ ಹೇಳಿದರೆ ಒಂದು ದೊಡ್ಡ ಪತ್ರೆ ಯಾರೆಲ್ಲ ಮನೆಯಲ್ಲಿದೆ ಖಂಡಿತ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಯಾವತ್ತು ನೋಡಿದ್ರು ಕಾಯಿ ಚಟ್ನಿಯನ್ನು ಮಾಡ್ತಾರೆ ಎಲ್ಲರೂ, ಕಡಲೆಕಾಯಿ ಎಲ್ಲ ಮಾಮೂಲು ಮಾಡ್ತಾರೆ. ಹಾಗಾಗಿ ತಿಂಗಳಿಗೆ ಒಮ್ಮೆ ಆದ್ರೂ ಮಾಡಬೇಕು. ಹೌದು, ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ತುಂಬ ರುಚಿಕರವಾಗೂ ಇರುತ್ತೆ. ತುಂಬ ವೆರೈಟಿಯಾಗಿ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ವೀಕ್ಷಕರೇ. ಮ್ಯಾಮ್, ಇನ್ನೊಂದು ರೆಸಿಪಿ ಮಾಡೋದಕ್ಕಿಂತ ಮುಂಚೆ ನಾವು ವಿರಾಮ ಅಂತ ಹೊಂದೋಣ. ಎಸ್ ವೀಕ್ಷಕರೇ, ಇನ್ನೊಂದು ರೆಸಿಪಿಯನ್ನು ನಾವು ಮಾಡಿ ತೋರಿಸ್ಲಿಕ್ಕಿದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ಪಕ್ಕದ ಮನೆಗೆ ಫ್ರೆಶ್ ಆಗಿ ಬಂದಿರೋರು. ಮೈಸೆಲ್ಫ್ ಪರಮೇಶ್. ಮೈಸೆಲ್ಫ್ ಪಂಕಜ. ದಿಸ್ ಇಸ್ ಫಾರ್ ಯೋರ್ ಸೆಲ್ಫ್. ಪ್ಲೀಸ್ ಟೇಕ್. ಅದೇ ಗಾಳಿ ಅದೇ ನೀರು. ನೀವು ಮಾತ್ರ ಬೀನ್ಸ್, ನಾವು ಬೂದ್ ಕುಂಬಳ. ಹೌ ಮೇಡಮ್? ಮೇಡಮ್, ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಅವ್ರು ಯಾರು? ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ವಿರಾಮದ ಬಳಿಕ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಕರಾವಳಿ ಕಿಚನ್, ಇದು ಕರಾವಳಿಯ ವಿವಿಧ ಖಾದ್ಯಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ನಿಮಗೂ ಕೂಡ ಸ್ವಾಗತ. ಸೊ ಆಗಲೇ ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ಮಾಡಿಕೊಟ್ರಿ, ದೊಡ್ಡಪತ್ರೆಯ ಚಟ್ನಿಯನ್ನು ಮಾಡಿಕೊಟ್ರಿ. ಆ್ಯಂಡ್ ಈಗ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಆಗಲೇ ಹೇಳಿ. ಇವಾಗ ಚುರುಮುರಿದು ಪಕೋಡ. ಚುರುಮುರಿ ಪಕೋಡ ನಾವೆಲ್ಲೂ ಕೇಳಿಲ್ಲ. ಇದು ಎಲ್ಲಿ? ಇದು ಉತ್ತರ ಭಾರತದ್ದು. ಉತ್ತರ ಭಾರತ. ನಾನು ಇದು ಮುಂಚೆ ನನ್ನ ಹಸ್ಬೆಂಡ್ ಜೊತೆ ಅಯೋಧ್ಯೆಗೆ ಹೋಗಿದ್ದೆ. ಅಲ್ಲಿದ್ದು ನಾವು 3.5 ವರ್ಷ. ಆವಾಗ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಪಕೋಡ, ಚುರುಮುರಿ ಪಕೋಡ, ಮತ್ತು
ಬೇರೆ ಟೈಪ್ದು ವೆರೈಟಿ ಪನ್ನೀರ್ ಪಕೋಡ, ಕ್ಯಾರೆಟ್ ಪಕೋಡ ಎಲ್ಲ ಮಾಡ್ತಾರೆ. ಅಲ್ಲಿ ಪಕೋಡ ಎಲ್ಲ ಫೇಮಸ್. ಹೌದು ಪಕೋಡ ತುಂಬಾ ಫೇಮಸ್. ಸೊ ನೀವು ಅಲ್ಲಿ ನೋಡಿ ಕಲ್ತಿದ್ರಾ? ಅಲ್ಲಿ ನೋಡಿ ನಾನು ಕಲ್ತಿದ್ದು. ಅಲ್ಲಿ ಅಕ್ಕಪಕ್ಕ ಎಲ್ಲ ಇದ್ರು, ಅವರೆಲ್ಲ ಮಾಡ್ತಾ ಇದ್ರು, ರೆಸಿಪಿ ನಮ್ಗೆ ಹೇಳಿಕೊಡ್ತಿದ್ರು ಹೀಗೆ ಮಾಡಿ ಅಂತ ಎಲ್ಲ. ಹಾಗೆ ನಾನು ನಾರ್ತ್ ಇಂಡಿಯಾದ ಡಿಶ್ ಎಲ್ಲ ಕಲ್ತಿದ್ದೇನೆ. ಎಲ್ಲ ಕಲ್ತಿದ್ರಾ? ಓಕೆ, ಹಾಗಿದ್ರೆ ಶುರು ಮಾಡ್ಕೊಳ್ಳೋಣ. ಮಂಡಕ್ಕಿ ಪಕೋಡ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮಂಡಕ್ಕಿ 1 ಪ್ಯಾಕೆಟ್, ಕಡಲೆ ಹಿಟ್ಟು 1 ಕಪ್, ಕಾರ್ನ್ ಫ್ಲೋರ್ 1 ಕಪ್, ತುರಿದ ಕ್ಯಾರೆಟ್ 1 ಕಪ್, ಕೊತ್ತಂಬರಿ ಸೊಪ್ಪು 1 ಕಪ್, ಪುದೀನ 1 ಕಪ್, ಜೋಳ 1 ಕಪ್, ಈರುಳ್ಳಿ 2, ಕಾಯಿಮೆಣಸು 3, ಶುಂಠಿ ಸಣ್ಣ ತುಂಡು, ಪನ್ನೀರ್, ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ ಮ್ಯಾಮ್, ಹಾಗಿದ್ರೆ ಈಗ ಮಂಡಕ್ಕಿ ಪಕೋಡ ಮಾಡ್ತಾ ಇದ್ರ, ಇದಕ್ಕೆ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಪಕೋಡ ಫಸ್ಟ್ ಮಾಡ್ಲಿಕ್ಕೆ ಚುರುಮುರಿ, ಮಂಡಕ್ಕಿ, ಆಮೇಲೆ ಅದಕ್ಕೆ ಉಪ್ಪು ಮತ್ತೆ ಈರುಳ್ಳಿ, ಮೆಣಸು, ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಎಣ್ಣೆಗೆ ಹಾಕುದು. ಓಕೆ, ಈಗ ಶುರು ಮಾಡೋಲ್ಲ. ಮೊದಲಾಗಿ ಫಸ್ಟ್ ಮಂಡಕ್ಕಿ ಬೇಕು. ಇದನ್ನ ನೀವು ಆಲ್ರೆಡಿ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನ, ಇಲ್ಲಾಂದ್ರೆ ಅದರಲ್ಲಿ ಏನಾದ್ರು ಕಲ್ಲು ಎಲ್ಲ ಸಿಗ್ತದೆ, ಪೌಡ್ರ್ ಇರ್ತದೆ, ಅದು ಧೂಳು ತರ ಇರ್ತದೆ, ಅದು ಅಂಟಿ ಕೂರ್ತದೆ. ಅದು ಅದಕ್ಕೆ ಚೆನ್ನಾಗಿ ನಾವು ನೀರಲ್ಲಿ ತೊಳಿಬೇಕು. ನೋಡಿ ಹೀಗೆ ಬಿಡಿ 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 ಹಾಕ್ಬೇಕು ಹೀಗೆ. ನಂತರ ಇದಕ್ಕೆ ಅನುಸರಿಸೋದು, ಇದಕ್ಕೆ ಉಪ್ಪು. ಈಗ ಉಪ್ಪು, ಇಲ್ಲಿ ಎಷ್ಟು ಉಪ್ಪನ್ನು ತಗೊಳ್ತಾರೆ? ಉಪ್ಪು ಒಂದು ಚಿಟಿಕೆ ಎಷ್ಟು ಸಾಕಾಗ್ತದೆ. ನೆಕ್ಸ್ಟ್ ಕಾಯಿಮೆಣಸು ಸಣ್ಣಗೆ ಕತ್ತರಿಸಿದ ಕಾಯಿಮೆಣಸು, 3 ಕಾಯಿಮೆಣಸಿದೆ. ನಂತರ ಶುಂಠಿ, ಈರುಳ್ಳಿ. ಇದರಲ್ಲಿ ಎಷ್ಟು ಈರುಳ್ಳಿ 2 ತಗೊಂಡಿದ್ದೀನಿ. 2 ಸಣ್ಣಗೆ ಕೊಚ್ಚಿ ಕಟ್ ಮಾಡಿ. ಓಕೆ, ನಂತರ ಸೊಪ್ಪು ಅದರಲ್ಲಿ ಧನಿಯಾ ಮತ್ತೆ ಪುದೀನ ಮಿಕ್ಸ್ ಇದೆ. 2 ಸೊಪ್ಪು ಹಾಕಿ 1 ಕಪ್ ಅಷ್ಟು ತಗೊಂಡಿದ್ದೀರಾ. ನೆಕ್ಸ್ಟ್ ಕ್ಯಾರೆಟ್ ಕ್ಯಾರೆಟ್ ತೆಕ್ಕೊಂಡಿದ್ದೀರಾ? ಕ್ಯಾರೆಟ್ ಎಷ್ಟು ಕ್ಯಾರೆಟ್ ತಗೊಂಡಿದ್ದೀರಾ? ಕ್ಯಾರೆಟ್ ನಾನು 2 ತಗೊಂಡಿದ್ದೇನೆ. 2 ಕ್ಯಾರೆಟ್, ದೊಡ್ಡದಲ್ಲ, ಸಣ್ಣದು 2 ಸಾಕು. ಓಕೆ. ನೆಕ್ಸ್ಟ್ ಜೋಳ. ಓಕೆ. ನೆಕ್ಸ್ಟ್ ಪನ್ನೀರನ್ನು ಕೂಡ ತುಂಬ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ. ನೆಕ್ಸ್ಟ್ ಕಡಲೆ ಪುಡಿ 1 ಕಪ್ ಅಷ್ಟು. ಇದಕ್ಕೆ ಯಾವುದೇ ರೀತಿಯ ನೀರು ಹಾಕ್ಲಿಕ್ಕಿಲ್ವಾ? ನೀರು ಹಾಕ್ಬೇಕು, ಸ್ವಲ್ಪ ನೀರು ಹಾಕ್ಲಿಕ್ಕಿಲ್ಲ. ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನಾವು ನೀರು ಹಾಕ್ಬೇಕು. ಪಕೋಡ ಮಾಡ್ಲಿಕ್ಕೆ ಬೇಕಾಗಿರೋ ಅಂದಾಜು ಪ್ರಮಾಣದಷ್ಟು ನೀರು ಬೇಕಾಗುತ್ತೆ. ತುಂಬಾ ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ. ಸೊ ನೀವು ಈಗ UPಗೆ ಹೋದ್ರಿಂದ ನಿಮಗೂ ಕೂಡ ಈ ಒಂದು ಡಿಶ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಹೌದು. ಎಷ್ಟು ಸಲ ಮಾಡಿದ್ರಿ ಒಂದು ಡಿಶ್ ಅನ್ನ? ನಾವು ಅಲ್ಲಿರುವಾಗ ವಾರಕ್ಕೆ 2-3 ಸಲ ಮಾಡಿ. ಎಷ್ಟು ದಿವಸ ಇದ್ರಿ ಅಲ್ಲಿ? ಅಲ್ಲಿ ನಾನು 3.5 ವರ್ಷ ಇದ್ದೆ. 3.5 ವರ್ಷ ಇದ್ದ? ಅವರಿಗೆ ಪೋಸ್ಟಿಂಗ್ ಆಗ್ತಾ ಇತ್ತು. ಅಲ್ಲಿ ಪೋಸ್ಟಿಂಗ್? ಅಯೋಧ್ಯೆ ಪೋಸ್ಟಿಂಗ್ ಇತ್ತು. ಓಕೆ. ಸ್ವಲ್ಪ ನೀರು ಬೇಕು, ಎಲ್ಲ ಹಾಕಿ. ಹಾಗಿದ್ರೆ ನೀವು ರಾಮ ಮಂದಿರ ಆಗೋದಕ್ಕಿಂತ ಮುಂಚೆ ಅಲ್ಲಿ ಇದ್ರಿ? ರಾಮ ಮಂದಿರ ನಾವು ಡೈಲಿ ಹೋಗ್ತಾ ಇದ್ದೋ ವಾಕಿಂಗ್, ಮಂದಿರದ ಹತ್ತಿರ ನೋಡ್ಲಿಕ್ಕೆ. ಸೊ ರಾಮ ಮಂದಿರ ಆದ್ಮೇಲೆ ಹೋದ್ರ? ರಾಮ ಮಂದಿರ ಆದ್ಮೇಲೆ ಹೋಗ್ಲಿಲ್ಲ, ಹೋಗ್ಬೇಕು ಅಂತ ಒಂದು ಪ್ಲಾನ್ ಎಲ್ಲ ಹಾಕಿದ್ದೇವೆ. ಏಪ್ರಿಲ್ ಮೇನಲ್ಲಿ ಹೋಗಿ ಬರುವ ಅಂತ. ಸೊ ಅಲ್ಲಿ ಒಂದು 3.5 ವರ್ಷ ಇದ್ರಿಂದ ನೀವು UPಯಲ್ಲಿ ಏನೇನು ರೆಸಿಪಿ ಎಲ್ಲ ಮಾಡ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಾಗಿದೆ. ಹೌದು, ಜಮ್ಮು ಕಾಶ್ಮೀರ, UP, ಡೆಲ್ಲಿ
ಹಾಗಿದ್ರೆ ನಿಮಗೆ ಸುತ್ತಲಿಕ್ಕೆ ತುಂಬಾ ಸಿಕ್ಕಿದೆ ಎಲ್ಲ ನನ್ನ ಹಸ್ಬೆಂಡ್ ನ ಒಂದು ಕಾರಣದಿಂದ. ಹೌದು, ಎಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ನಿಮ್ಮ ಹಸ್ಬೆಂಡ್ ಬಗ್ಗೆ ಏನು ಹೇಳ್ತೀರಾ ಇಲ್ಲಿ? ಅವರ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ, ಒಂದು ದಿವಸನೇ ಕೂತು ಮಾತಾಡ್ಬೋದು. ಖಂಡಿತ. ಹಾಗಿದ್ರೆ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಸಿಂಪಲ್ ಆಗಿ ನಿಮ್ಮ ಹಸ್ಬೆಂಡ್ ಬಗ್ಗೆ ಏನು ಹೇಳ್ತೀರಾ? ಅವರು ಕಾರ್ಗಿಲ್ ವಾರಲ್ಲಿ ಇದ್ರು, ಅಲ್ಲಿ ವಾರ ಆಗುವಾಗ ಇದ್ರು ಅವರು. ಅವಾಗ ಒಬ್ಬರು ಮೇದಪ್ಪ ಅಂತ ಇದ್ರು, ಅವರು ವಾರಲ್ಲಿ ತೀರಿ ಹೋದ್ರು. ಆವಾಗ ಅವರು ಯುದ್ಧ ಭೂಮಿಯಿಂದ ಅವರನ್ನು ಹೆಲಿಕಾಪ್ಟ್ರಲ್ಲಿ ಮಡಿಕೇರಿಗೆ ತಗೊಂಡು ಬಂದರು. ನನ್ನ ಮದುವೆ ಆಗಲಿಕ್ಕೆ ಒಂದು 2-3 ತಿಂಗಳು ಬಾಕಿ ಇತ್ತು. ಫಿಕ್ಸ್ ಆಗಿತ್ತು ಮದುವೆ. ಆಗ ಅವರು ಬಂದು ಅವ್ರದ್ದು ಡೆಡ್ ಬಾಡಿ ಎಲ್ಲ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಹೋದರು. ನಮಗಿಲ್ಲಿ ಭಯ ಆಗ್ತಿತ್ತು ಇವರಿಗೆ ಏನಾಗ್ತದೋ ಅಂತ. ಅಂದರೆ ಅದೇ ಟೀಮಲ್ಲಿ ಅವರು ಸಹ ಇದ್ದರು. ಅದೇ ವರ್ಷದಲ್ಲಿ ಯುದ್ಧನೂ ಅಲ್ಲಿ ಮುಗಿಯಿತು. ಮತ್ತು ನಮ್ಮದು ಮದುವೆ ಆಯಿತು. ಎಷ್ಟನೇ ಸಲ? ಅದು 2000. ಆವಾಗಲೇ ಕಾರ್ಗಿಲ್ ಯುದ್ಧ ಆಗಿತ್ತು. ತುಂಬ ಪುಣ್ಯ ಮಾಡಿದ್ದೀರಾ ನೀವು ಯೋಧನ ಹೆಂಡತಿ ಅಂತ ಹೇಳ್ಕೊಳ್ಳಿಕ್ಕೆ. ನಮಗೆ ತುಂಬ ಗೌರವ, ಹೆಮ್ಮೆ ಆಗ್ತದೆ. ಇಲ್ಲಿ ಹೋದರೂ ನಮಗೊಂದು ಗೌರವ, ರೆಸ್ಪೆಕ್ಟ್ ಕೊಡ್ತಾರೆ. ಖಂಡಿತ ಖಂಡಿತ. ಯೋಧ ಅವರ ಹೆಂಡತಿ ಅಂತ ಹೇಳ್ಕೊಳ್ಳಿಕ್ಕೆ ಎಲ್ಲ ಕಡೆಗೆ ಹೆಮ್ಮೆ ಆಗುತ್ತೆ. ಹೌದು. ಎಸ್, ಇದಿಷ್ಟೇ ನೀರು ಸಾಕಾಗ್ತದೆ? ನೀರು ಸಾಕು ಇದಕ್ಕೆ. ಇನ್ನು ಸ್ವಲ್ಪ ಕಡಲೆ ಪುಡಿ ಹಾಕು. ಕಡಲೆ ಪುಡಿ ಬೇಕಾಗ್ತದೆ ಇದಕ್ಕೆ. ಸಾಕು. ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಇಲ್ಲ ಇದ್ರಲ್ಲಿ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಅಂದ್ರೆ ನೀವು ತುಂಬಾ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇಲ್ಲಿ ಹಾಕಿರೋದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದೀರಾ ನೀವೀಗ? ನಮ್ಮ ಇಲ್ಲಿ ಮನೇಲಿ ನಾವು ಗಂಡ ಹೆಂಡತಿ 2 ಮಕ್ಕಳು. ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಮಕ್ಕಳು ಒಬ್ಬನು ಜಾಬ್ ಮಾಡ್ತಾ ಇದ್ದಾನೆ, ಒಬ್ಬನು 10th ಹೋಗ್ತಾ ಇದ್ದಾನೆ. ಇವಾಗ ಎಣ್ಣೆ ಬಿಸಿ ಮಾಡಿ, ಎಣ್ಣೆ ಬಿಸಿ ಮಾಡಿ ಆದಮೇಲೆ ಮತ್ತೆ ಎಣ್ಣೆಗೆ ಹಾಕಿದರೆ ಆಯಿತು, ಕರೆದ್ರೆ ಆಯ್ತು. ಓಕೆ, ಎಣ್ಣೆ ಬಿಸಿ ಮಾಡುವ. ಓಕೆ. ಸೊ ಇದು ಇಷ್ಟೊತ್ತು ನೆನಿಬೇಕಾದೆಲ್ಲ ಏನೂ ಇಲ್ಲ, ಆದ ತಕ್ಷಣ ಬಿಡ್ಬೋದು? ಬಿಡ್ಬೋದು, ತೊಂದರೆ ಇಲ್ಲ. ಹಾಗೆ ಇಟ್ಕೊಳ್ಬೋದು. ಆದರೆ ನಮಗೆ ತಡ ಇಲ್ಲ, ಬೇಗ ಬೇಗ ಆಗಬೇಕು ಅಂದರೆ ಇದು ದಿಢೀರ್ ಆಗ್ತದೆ, ಬೇಗ ಬೇಗ. ಇದೊಂದು ಇಂಗ್ರೀಡಿಯೆಂಟ್ಸ್ ನಮ್ಮ ಮನೇಲಿ ಇದ್ರೆ ಖಂಡಿತ ಯಾರು ನೆಂಟರು ಬಂದ್ರೆ ರಪ್ಪ ಮಾಡಿಕೊಡ್ಬೋದು. ಸೊ ನೀವು ಯೂಶುವಲ್ ಆಗಿ ಜಾಸ್ತಿ ಎಲ್ಲಿಯ ರೆಸಿಪಿಯನ್ನು ಇಷ್ಟಪಡ್ತೀರಾ? ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು? ನಮಗೆ ಮಂಗಳೂರದ್ದು ಸಹ ಇಷ್ಟ ಆಗ್ತದೆ. ಅಂದರೆ ಇವಾಗ ಇಲ್ಲಿ ಆದರೆ ವೆದರಿಗೆ, ಸೆಕೆಗೆ ಹೇಗೆ ತುಂಬ ಹೀಟ್ ಎಲ್ಲ ತಿನ್ಲಿಕ್ಕೆ ಆಗೋದಿಲ್ಲ, ತಂಪುದು ಮಾಡಿ ತಿನ್ಬೇಕು. ನಿಮ್ಮ ಹಸ್ಬೆಂಡ್ ವೆರೈಟಿ ಡಿಶ್ ಎಲ್ಲ ತುಂಬ ಇಷ್ಟಪಡ್ತಾರಾ? ಅವರ ಚಿಕನ್ ಇಷ್ಟ. ಚಿಕನ್ ಇಷ್ಟ ಅವರಿಗೆ ಜಾಸ್ತಿ. ತರಕಾರಿ ಕಡಿಮೆ ತಿನ್ನೋದು. ಮನೇಲಿ ತರಕಾರಿ ಕಡಿಮೆ ತಿಂತಾರಾ ಮಕ್ಕಳೆಲ್ಲ? ಮಕ್ಕಳೆಲ್ಲ ತರಕಾರಿ ತಿಂತಾರೆ, ತಿನ್ನೋದಿಲ್ಲ ಅಂತಲ್ಲ, ಅಂದರೆ ಕಡಿಮೆ ತಿಂತಾರೆ. ಅವರಿಗೆ ನಾನ್ ವೆಜ್ ತುಂಬ ಇಷ್ಟ. ಸ್ವಲ್ಪ ಫಿಶ್ ಫ್ರೈ ಎಲ್ಲ ಇದ್ರೆ. ಮಂಗಳೂರು ಅಂತ ಹೇಳಿದ್ಮೇಲೆ ಫಿಶ್ ಖಂಡಿತ. ಸೊ ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ನಾವು ಇಲ್ಲಿ ಬಂದು 15 ವರ್ಷ ಆಯಿತು. 15 ವರ್ಷ. ಅದಕ್ಕಿಂತ ಮುಂಚೆ ತುಂಬ ಊರನ್ನ ನೋಡ್ಕೊಂಡು ಬಂದಿದ್ದೀರಾ? ಹೌದು. 24 ವರ್ಷದಲ್ಲಿ ತುಂಬ ಊರುಗಳನ್ನು ಸುತ್ಕೊಂಡು ಬಂದಿದ್ದೀರಾ. ಸೊ ಹೇಗೆ ಅನಿಸ್ತು ನಿಮಗೆ ಒಂದು ಜರ್ನಿ? ನಮಗೆ ತುಂಬ ಚೆಂದ, ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೋ ಜನರ ಹೆಂಗಸರಲ್ಲಿ ನಾರ್ತ್ ಇಂಡಿಯಾದಲ್ಲಿ ಬೇರೆ 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 ರಾಜಸ್ಥಾನಿ, ಸಿಕ್ಕಿಮು, ನೇಪಾಳ ಎಲ್ಲ ಥರ ಉತ್ತರ ಭಾರತದಲ್ಲಿ ಎಷ್ಟು ಭಾಷೆಗಳಿದೆ, ಅವರ ಜೊತೆ ನಾವು ಬೆರಿಬೇಕಾಗ್ತದೆ. ಪಂಜಾಬಿ ಅಂದರೆ ಪಂಜಾಬಿ ಅವರು ಭಾಷೆ ಮಾತಾಡ್ತಾರೆ, ಅವರು ಹೇಳ್ತಾರೆ ನಿಮ್ಮ ಭಾಷೆ ನಾನು ಕಲಿಯೋದಿಲ್ಲ, ನಾನು ಹೇಗೆ ಮಾತಾಡ್ತೇನೆ ಅರ್ಥ ಮಾಡ್ಕೊ ಅಂತ. ಆ ಥರ ನಾವು ಎಲ್ಲ ಅವ್ರದ್ದು ಅರ್ಥ ಮಾಡಿಕೊಂಡು ಹಾಗೆ ಕಲಿಬೇಕು, ಅಷ್ಟು ಬೆರೆತು ನಾವು ಬಂದಿದ್ದೇವೆ. ಆಲ್ ಇಂಡಿಯಾದಲ್ಲಿ ನಾವು ಎಷ್ಟು ಜನರನ್ನು ಫೇಸ್ ಮಾಡಿ, ಎಷ್ಟು ಹೆಂಗಸರ ಜೊತೆ ಬೆರೆತು ಚೆನ್ನಾಗಿ ಇದ್ದು ಬಂದಿದ್ದೀವಿ.
ಸೊ ಮಕ್ಕಳು ಏನ್ ಹೇಳ್ತಾರೆ ಅಪ್ಪನ ಬಗ್ಗೆ? ಅಪ್ಪನ ಬಗ್ಗೆ ತುಂಬಾ ಹೆಮ್ಮೆ ಆಗ್ತದೆ. ನನ್ನ ಮಗನಿಗೆ ತುಂಬಾ ಸೇರ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಆರ್ಮಿಗೆ ಸೇರ್ಬೇಕು ಅಂತ. NSG ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಅವನು ಇಂಜಿನಿಯರಿಂಗ್ ಅಂದ್ರೆ ಡಿಪ್ಲೊಮಾ ಆಗಿ ಟೊಯೋಟಾದಲ್ಲಿ ವರ್ಕ್ ಮಾಡ್ತಾ ಇದ್ದ. ಓಕೆ, ಈಗ ಎಣ್ಣೆ ಬಿಸಿ ಆಗಿದೆ. ಒಂದು ಅಂದಾಜು ಪ್ರಮಾಣದಲ್ಲಿ ಪಕೋಡ ಮಾಡಿ ಬಿಡುವ. ಈ ಸಂಜೆ ಹೊತ್ತಲ್ಲಿ ಸ್ನಾಕ್ಸಿಗೆಲ್ಲ ಹೌದು ಹೌದು. ನೀವು ಮದುವೆಗಿಂತ ಮುಂಚೆ ಒಂದು ರೆಸಿಪಿಯನ್ನು ಕಲ್ತಿದ್ರೆ ಮಾಡೋದಕ್ಕೆ, ಅಥವಾ ಮದುವೆ ಆದಮೇಲೆ ರೆಸಿಪಿಯನ್ನು ಮಾಡಲಿಕ್ಕೆ ಕಲ್ತಿದ್ರೆ? ಮದುವೆ ಆದ್ಮೇಲೆ ರೆಸಿಪಿ ಎಲ್ಲ ನಾವು ಕಲಿಯೋದು ಸಾಧ್ಯ ಆಗ್ತದೆ. ಹೌದು, ಖಂಡಿತ. ಗಂಡನಿಗೆ ಇಷ್ಟ ಆಗಬೇಕು ಅಥವಾ ಮಕ್ಕಳಿಗೆ ಇಷ್ಟ ಆಗಬೇಕು. ಮತ್ತೆ ಬೇರೆಯವರೆಲ್ಲ ಹೇಳ್ತಾರೆ ನಾವು ಈ ರೆಸಿಪಿ ಮಾಡುದು, ನೀವು ಹೀಗೆ ಮಾಡಿ, ಹಾಗೆ ನಮಗೆ ಅದೊಂದು ಟ್ರೈ ಮಾಡಿ ನೋಡುವ. ಸೊ ಮತ್ತೆ ಏನಾದ್ರು ಅದ್ರಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಮಾಡಿ ಮತ್ತೆ ನಾವೇ ಹೀಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ, ನಾವೇ ಒಂದು ಯೋಚನೆ ಮಾಡಿ. ಹೌದು, ಅಂದ್ರೆ ಅವ್ರು ಏನಾದ್ರು ಹೇಳಿರ್ತಾರೆ, ಅದಕ್ಕೊಂದು ಸ್ಪೆಷಲ್ ಆಗಿ ನಾವು ಏನಾದ್ರು ಮಾಡೋದು ಮನಸ್ಸಲ್ಲಿ. ಸೊ ನೀವಾಗಿ ಏನಾದ್ರು ರೆಸಿಪಿಯನ್ನ ಕಂಡು ಹಿಡಿದಿದ್ದೀರಾ? ನೀವಾಗಿ ಏನಾದ್ರು ಓನ್ ರೆಸಿಪಿಯನ್ನ ಮಾಡಿದ್ದೀರಾ? ಯಾವತ್ತಾದ್ರು ಮಾಡ್ತಾ ಇರ್ತೀರಾ? ಹೀಗೆ ಮಾಡ್ತಾ ಇರ್ತೇನೆ ಏನಾದ್ರು, ಆದ್ರೆ ತಿನ್ಬೇಕಲ್ಲ ಮಕ್ಕಳು, ಅದಕ್ಕೆ ರಾಗಿದೆಲ್ಲ ನಾನೇ ಮಾಡ್ತೀನಿ, ಆದ್ರೆ ಅವ್ರು ತಿನ್ನೋದಿಲ್ಲ. ಅದೊಂದು ಮಾತು ಹೇಳ್ತಾರಲ್ಲ, ತುಂಬಾ ಆರೋಗ್ಯಕರವಾಗಿರುವಂತದ್ದು ಮಕ್ಕಳಿಗೆ ಇಷ್ಟ ಆಗುದಿಲ್ಲ ಅಂತ ಹೇಳಿ. ಮೆಂತೆದೆಲ್ಲ ನಾನು ಮಳೆಗಾಲದಲ್ಲಿ ಮಾಡಿ ಡಬ್ಬಿಯಲ್ಲಿ ಹಾಕಿಡ್ತೇನೆ, ಆದ್ರಿಂದ ಅವ್ರು ಕೈ ಯೂಶಲಿ ಎಲ್ಲ ಮನೆಯವರದ್ದು ಒಂದು ಕಂಪ್ಲೇಂಟ್ ಇದೆ. ಅಂದ್ರೆ ಯಾರು ತುಂಬಾ ಒಳ್ಳೆ ಆರೋಗ್ಯಕರವಾದ ಏನಾದ್ರು ಮಾಡಿದ್ರೆ ಮನೇಲಿ, ಅಮ್ಮ ಏನಾದ್ರು ಮಾಡಿದ್ರೆ ಮಕ್ಳಿಗೆ ಇಷ್ಟ ಆಗುದಿಲ್ಲ, ಯೂಶಲಿ ತಿನ್ನೋದಿಲ್ಲ ಅವರು. ಮೆಂತೆ ಎಲ್ಲ ತುಂಬಾ ತಂಪಲ್ಲ? ಹೌದು ಹೌದು, ಈ ವೆದರಿಗೆ ಅದೆಲ್ಲ ತುಂಬಾ ಒಳ್ಳೇದು. ಹೌದು ಹೌದು. ಸೊ ನೀವು ಮನೆಗೆಲ್ಲ ಎಷ್ಟು ಟೈಮಲ್ಲಿ ಹೋಗ್ತಾ ಇರ್ತೀರಾ? ನಾವು ತಿಂಗಳಿಗೊಮ್ಮೆ ಹೋಗ್ತಾ ಇರ್ತೀರಾ? ಇಲ್ಲ, ವರ್ಷಕ್ಕೊಮ್ಮೆ ಮಾತ್ರ ಹೋಗುವಂಥದ್ದು. ತಿಂಗಳಿಗೆ ಒಮ್ಮೆ. ನಾವು ಇಲ್ಲಿ ಇವರದ್ದು ಡ್ಯೂಟಿ, ಮಕ್ಕಳಿಗೆ ಸ್ಕೂಲೆಲ್ಲ ಇರುವಾಗ ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮಕ್ಕಳೆಲ್ಲ ಜಾಸ್ತಿ ಹೇಳೋದಿಲ್ಲ ಅಜ್ಜಿ ಮನೆಗೆ ಹೋಗುವ ಅಂತ ಹೇಳಿ? ಇಲ್ಲ, ಈಗ ಅವರಿಗೆ ಓದ್ಲಿಕ್ಕೆಲ್ಲ ಇರ್ತದಲ್ಲ. ಈಗ ಬ್ಯುಸಿ ಲೈಫ್ ಎಲ್ಲರದ್ದು. ಹೌದು, ಯಾರಿಗೂ ಸಮಯ ಇಲ್ಲ. ಹೌದು, ಮುಂಚಿನ ಒಂದು ವರ್ಷದ ಹಾಗಿರ್ಲಿಲ್ಲ. ಹೌದು, ನಾವೆಲ್ಲ ಸಿಕ್ಕಿರುವಾಗ ತುಂಬಾ ಸಲ ಹೋಗಿ ಬರ್ತಾ ಹೌದು ಹೌದು. ಸೊ ಅವ್ರ ಮನೆಗೆ ಅವ್ರು ಇಲ್ಲಿಗೆ ಬರ್ತಾ ಇರ್ತಾರ ಮನೆಯವರು? ಹೌದು, ಬರ್ತಾ ಇರ್ತಾರೆ. ಇದೊಂಥರ ಅಂದ್ರೆ ನಮ್ಗೆ ನೋಡ್ಲಿಕ್ಕೆ ಈರುಳ್ಳಿ ಪಕೋಡ ತರನೇ ಕಾಣುತ್ತೆ. ಸೊ ಎಲ್ಲ ಕೂಡ ಮಿಕ್ಸಪ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈರುಳ್ಳಿ ಮತ್ತೆ ಕ್ಯಾರೆಟ್, ಜೋಳ, ಪನ್ನೀರ್ ಎಲ್ಲ ಕೂಡ ಮಿಕ್ಸಪ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತದೆ. ಮೆಣಸೆಲ್ಲ ತುಂಬಾ ಹಾಕ್ಬಾರ್ದು, ಕಾಯಿ ಮೆಣಸೆಲ್ಲ ತುಂಬಾ ಹಾಕಿದ್ರೆ ತಿನ್ನುವಾಗ ಬಾಯಿಗೆ ಸಿಗ್ತದೆ ಅದು ಖಾರ. ಡೈರೆಕ್ಟ್ ಸಿಗುತ್ತೆ. ತುಂಬಾ ಖಾರ ತಿನ್ನಬಾರ್ದು ಪಕೋಡ. ಬಿಸಿ ಬಿಸಿಯಾದ ಚುರುಮುರಿ ಪಕೋಡ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡಿ, ರುಚಿ ಹೇಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಟೇಸ್ಟ್ ಮಾಡಲಿಕ್ಕೆ ಆತರ ಆಗಿದೆ. ಆದರೆ ಅದಕ್ಕಿಂತ ಮುಂಚೆ ನಾವು ಇದನ್ನು ಹೇಗೆ ಮಾಡ್ಕೊಂಡು ಬಂದಿವಿ ಅಂತ ಹೇಳಿ ಒಂದು ರೀಕ್ಯಾಪನ್ನು ನೋಡ್ಕೊಂಡು ಬರೋಣ. ಮಂಡಕ್ಕಿ ಪಕೋಡ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮಂಡಕ್ಕಿ 1 ಪ್ಯಾಕೆಟ್, ಕಡಲೆ ಹಿಟ್ಟು 1 ಕಪ್, ಕಾರ್ನ್ ಫ್ಲೋರ್ 1 ಕಪ್, ತುರಿದ ಕ್ಯಾರೆಟ್ 1 ಕಪ್, ಕೊತ್ತಂಬರಿ ಸೊಪ್ಪು 1 ಕಪ್, ಪುದೀನ 1 ಕಪ್, ಜೋಳ 1 ಕಪ್, ಈರುಳ್ಳಿ 2, ಕಾಯಿಮೆಣಸು 3, ಶುಂಠಿ ಸಣ್ಣ ತುಂಡು, ಪನ್ನೀರ್, ಉಪ್ಪು ರುಚಿಗೆ ತಕ್ಕಷ್ಟು.
ಮಂಡಕ್ಕಿ ಪಕೋಡ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ಗೆ ನೀರಲ್ಲಿ ಚೆನ್ನಾಗಿ ತೊಳೆದ ಮಂಡಕ್ಕಿಯನ್ನು ತೆಗೆದುಕೊಂಡು ಸ್ವಲ್ಪ ಉಪ್ಪು, ಸಣ್ಣಗೆ ಕತ್ತರಿಸಿದ 3 ಕಾಯಿಮೆಣಸು, ಶುಂಠಿ, ಸಣ್ಣಗೆ ತುಂಡರಿಸಿದ 2 ಈರುಳ್ಳಿ, 1 ಕಪ್ ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪು, ತುರಿದ 2 ಕ್ಯಾರೆಟ್, ಜೋಳ, ಸಣ್ಣಗೆ ತುಂಡರಿಸಿದ ಪನ್ನೀರ್, 1 ಕಪ್ ಕಡಲೆ ಹುಡಿ, 1 ಕಪ್ ಕಾರ್ನ್ ಫ್ಲೋರ್ ಅನ್ನ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಸೇರಿಸಿ ಚೆನ್ನಾಗಿ ಕೈಯಲ್ಲಿ ಮಿಶ್ರಣ ಮಾಡಿ. ಆ ಬಳಿಕ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಎಣ್ಣೆಯನ್ನ ಹಾಕಿ ಎಣ್ಣೆ ಬಿಸಿಯಾಗುವವರೆಗೆ ಕಾಯಿರಿ. ಎಣ್ಣೆ ಬಿಸಿಯಾದ ಬಳಿಕ ಮಂಡಕ್ಕಿ ಮಿಶ್ರಣವನ್ನ ಕೈಯಲ್ಲಿ ವೃತ್ತಾಕಾರವಾಗಿ ಉಂಡೆ ಮಾಡಿ ಎಣ್ಣೆಯಲ್ಲಿ ಕರಿಯಲು ಬಿಡಿ. ಪಕೋಡವು ಕಂದು ಬಣ್ಣಕ್ಕೆ ತಿರುಗಿದಾಗ ಎಣ್ಣೆಯಿಂದ ತೆಗೆದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ರೆ ರುಚಿಯಾದ ಮಂಡಕ್ಕಿ ಪಕೋಡ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಚುರುಮುರಿ ಪಕೋಡ ಹೇಗಾಗಿದೆ ಅಂತ ಹೇಳಿ ಟೇಸ್ಟ್ ಮಾಡ್ತಾನೆ. ತುಂಬ ಚೆನ್ನಾಗಿ ಘಮ್ ಅಂತ ಬರ್ತಾ ಇದೆ. ನನಗಂತೂ ಯಾವಾಗೊಮ್ಮೆ ಟೇಸ್ಟ್ ಮಾಡ್ತೇನೆ ಅಂತ ಅನಿಸ್ತಾ ಇದೆ. ತುಂಬಾ ಯಮ್ಮಿ ಆಗಿದೆ. ನೀವೇನು ಇದರಲ್ಲಿ ಜೋಳ ಹಾಕಿದ್ದೀರಾ, ಪನ್ನೀರ್ ಹಾಕಿದ್ರೆ ಎಲ್ಲ ಫ್ಲೇವರ್ ಸಿಗ್ತಾ ಇದೆ. ಕ್ಯಾರೆಟ್ ಆಗಿರ್ಬೋದು, ಇದು ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಪುದೀನ ಸೊಪ್ಪಾಗಿರ್ಬೋದು, ಎಲ್ಲ ಮಿಕ್ಸಪ್ ಆಗಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನಾವು ಪಕೋಡದಲ್ಲಿ ಕೂಡ ವೆರೈಟಿಯಾಗಿ ಟ್ರೈ ಮಾಡಬೇಕು. ಇಲ್ಲಿ ನೋಡಿ, ಈ ಜೋಳ ಎಲ್ಲ ತಿನ್ನುವಾಗ ಸಿಕ್ಕುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಜಾಸ್ತಿ ಕರಿಲಿಲ್ಲ, ಅದು ಕಡಿಮೆ ಕರಿಲಿಲ್ಲ, ತುಂಬ ಚೆನ್ನಾಗಿ ಹದ ಕರ್ದಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ವೀಕ್ಷಕರೇ. ಪಕೋಡದಲ್ಲಿ ವೆರೈಟಿ ನೀವು ತಿಂತಾನೆ ಇರ್ತೀರಾ, ಆದರೆ ಇದೊಂದು ವೆರೈಟಿ, ಅದು ಕೂಡ ನಾರ್ತ್ ಡಿಶ್ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ರಿಸಲ್ಟ್ ಅಂತ ನಾನು ಹೇಳಿದಾಗೆ ಅಲ್ಟಿಮೇಟ್ ಆಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಎಸ್ ಮ್ಯಾಮ್, ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಚೆನ್ನಾಗಿರುವಂಥ ಒಂದು ಆರೋಗ್ಯಕರವಾದಂಥ ಒಂದು ಡಿಶ್ ಮಾಡಿದ್ದೀರಾ, ಇನ್ನೊಂದು ನಾರ್ತ್ ಇಂಡಿಯಾದ ಡಿಶ್ ಮಾಡಿದ್ದೀರಾ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. 2 ರೆಸಿಪಿಯನ್ನು ನಮಗೋಸ್ಕರ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದ್ದಕ್ಕೆ ನಿಮಗೆ ಅಭಿಮತ ವಾಹಿನಿ ಕಡೆಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು ಮೇಡಮ್. ಇನ್ನು ನಂತರ ಹೀಗೆ ಬರ್ತಾ ಇರಿ, ವೆರೈಟಿದು ರೆಸಿಪಿ ಮಾಡುವ. ಖಂಡಿತ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಒಂದು ವೆರೈಟಿ ಆದಂತಹ ಒಂದು ದೊಡ್ಡಪತ್ರೆ ಚಟ್ನಿ ಹಾಗೆ ರುಚಿಕರವಾದಂತಹ ಚುರುಮುರಿ ಪಕೋಡವನ್ನು ಮಾಡಿ ತೋರಿಸಿದ್ದೇವೆ. ಹಾಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಬಲದ ನಾಡಿನ. ನಮಸ್ಕಾರ.